ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಸವಿರುಚಿ. ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಒಂದು ಕೆಂಪು ಹಸಿಮೆಣಸಿಕಾಯಿ ಚಟ್ನಿ ಮಾಡಿದ್ದೆ. ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ನೀವು ಇದನ್ನು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಹಾಗೂ ದೋಸೆ, ರೈಸ್, ನಿಮ್ಗೆ ಯಾವ್ದು ಇಷ್ಟನೋ ಅದ್ರ ಜೊತೆ ನೀವು ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು. ಸೊ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು, ಮೊದಲನೇದಾಗಿ ಕೆಂಪು ಹಸಿಮೆಣಸಿನ್ಕಾಯಿ, ಅದಾದ ನಂತರ ಈರುಳ್ಳಿ, ಮೆಂತೆಕಾಳು, ಬೆಳ್ಳುಳ್ಳಿ, ಪುದೀನ, ಜೀರಿಗೆ ಮತ್ತು ಕರಿಬೇವು. ಓಕೆನಾ. ಅದಾದ ನಂತರ ನಾನಿಲ್ಲಿ ಹುಣಸೆ ರಸ ಕೂಡ ತೊಗೊಂಡಿದ್ದೀನಿ. ಹುಣಸೆ ರಸ ಮೊದಲನೇದಾಗಿ ಹಂಚು ಬಿಸಿ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಡ್ರೈಯೇ ಹುರ್ಕೊಳ್ಳಿ ಇದನ್ನು. ಆನಂತರ ಸ್ವಲ್ಪ ಆಯಿಲ್ ಹಾಕ್ಕೊಂತ್ರಿ. ಇದು ನೀವು 15 ದಿನ, 20 ಡೇಸ್, 50 ಡೇಸ್, ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನೀವು ಮಾಡಿಟ್ಕೊಂಡು ತಿನ್ಬೋದು. ಇದು ಕೆಡುವಂಥ ಪದಾರ್ಥ ಅಲ್ಲ. ಓಕೆನಾ. ಒಂದೊಂದಾಗಿ ಹಾಕ್ಕೊಂಡು ಹುರ್ಕೋತಾ ಹೋಗಿ. ಸ್ವಲ್ಪ ಸ್ವಲ್ಪನೇ ಆಯಿಲ್ ಹಾಕ್ಕೊಳ್ಳಿ. ಓಕೆನಾ. ಚೆನ್ನಾಗಿ ಹುರ್ಕೊಳ್ಳಿ ಎಲ್ಲನೂ. 15 ಡೇಸ್ವರೆಗೂ ಆರಾಮು, 20 ಡೇಸ್ವರೆಗೂ ಏನು ಕೆಡೋದಿಲ್ಲ ಇದು. ಹಾಕ್ಕೊಂಡು ನೀವು ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಫ್ರಿಜ್ ಇಲ್ಲದೇ ಇದ್ದರೂ ಕೂಡ ಹೊರಗಿಟ್ರೂ ಕೆಡೋವಂಥ ಪದಾರ್ಥ ಅಲ್ಲ ಇದು. ಆದಷ್ಟು ಸ್ಟೀಲ್ ಪಾತ್ರೆಯಲ್ಲಿ, ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಏರ್ ಕಂಟೆಂಟ್ ಡಬ್ಬಿ ಇರುತ್ತಲ್ಲ, ಅದರೊಳಗೆ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆನಾ. ಈಗ ಚೆನ್ನಾಗಿ ಹುರಿದ ನಂತರ ಮಿಕ್ಸಿಗೆ ಹಾಕ್ಕೋತೀನಿ. ಒಂದು 2 ನಿಮಿಷ ಆರಿಸ್ಬಿಟ್ಟು ಇದಕ್ಕೆ ನಾನು ಹುಣಸೆ ರಸ ಹಾಕ್ಕೋತಿದ್ದೀನಿ. ನೀರನ್ನ ಯಾವುದೇ ರೀತಿ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಮ್ಮ ವಾಯ್ಸ್ನ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಶೀತ ಆಗಿದೆ ನನಗೂ ಮತ್ತು ನನ್ನ ಮಗನಿಗೂ. ಓಕೆನಾ. ಅದಾದ ನಂತರ ಸ್ವಲ್ಪ ನಾನು ಇದಕ್ಕೆ ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬ್ರು ಇದ್ದೀರೋ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮತ್ತು ಕಮೆಂಟ್ನ ತಿಳಿಸಿ. ಬೆಲ್ಲ ಹಾಕ್ಕೊಂಡಾದ ನಂತರ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಪೇಸ್ಟ್ ಟೈಪ್ ಆಗಬೇಕಿದೆ. ಅದಾದ ನಂತರ ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಓಕೆನಾ. ನೋಡಿ ಈ ರೀತಿ ಬಂದಿದೆ. ನಾನು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿದ್ದೀನಿ. ನಿಮಗೆ ಎಷ್ಟು ಜನ ಇದ್ದೀರೋ ಅದರ ಅನುಸಾರ ಮಾಡ್ಕೊಳ್ಳಿ ಮನೆಯಲ್ಲಿ ನೀವು. ಓಕೆನಾ. ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದಾದ ನಂತರ ಫಸ್ಟಿಗೆ ಎಣ್ಣೆ ಬಿಸಿ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ಇದು ನಿಮಗೆ ಬಾಯಲ್ಲಿ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಓಕೆ. ಅದಾದ ನಂತರ ಸಾಸಿವೆ ಹಾಕ್ಕೋತಿದ್ದೀನಿ ನಾನು. ಸ್ವಲ್ಪ ಕರಿಬೇವು ಹಾಕ್ಕೋತಿದ್ದೀನಿ. ಓಕೆ. ಅದಾದ ನಂತರ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಚಟ್ನಿನ, ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ಹುಳಿ ಅಂಶ ಸ್ವಲ್ಪ ಈತಲ್ಲ, ಅದೊಂದು ಸ್ವಲ್ಪ ಎಣ್ಣೆ ಒಳಗಡೆ ಸ್ವಲ್ಪ ಫ್ರೈ ಆಗಿಬಿಟ್ರೆ ಸಾಕು. ನೀವು ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಇದನ್ನು ಉಪ್ಪಿನಕಾಯಿ ಥರ ಯೂಸ್ ಮಾಡ್ಕೋಬೋದು. ಓಕೆ. ರೈಸ್ ಜೊತೆನೂ ಒಳ್ಳೆ ಕಾಂಬಿನೇಷನ್ ಇದು. ಬಿಸಿ ಅನ್ನ ಇತ್ತಂದರೆ ಅದಕ್ಕೆ ಹಾಕ್ಕೊಂಡು ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ. ಹಾಗೆ ನಿಮ್ಗೆ ಇದೆಲ್ಲ ವೀಡಿಯೋಸ್ ಇಷ್ಟ ಆಯ್ತಂದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಇನ್ನೂ ಒಳ್ಳೆ ವೀಡಿಯೋಗಳನ್ನ ನನಗೂ ಕೊಡಲಿಕ್ಕೆ ಒಂದು ಮೋಟಿವೇಶನ್ ಮಾಡ್ದಂಗೆ ನೀವು. ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆನಾ ಫ್ರೆಂಡ್ಸ್.